ಎಲ್ಲರಿಗೂ ನಮಸ್ಕಾರ. CK Angry Food ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದು ಹಲಸಿನ ಹಣ್ಣು ಸೀಸನ್ ಆಗಿರೋದ್ರಿಂದ ಒಂದು ಹಲಸಿನ ಹಣ್ಣು ಉಪಯೋಗಿಸ್ಕೊಂಡು ಒಂದು ಹೋಳಿಗೆ ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ತುಂಬ ಚೆನ್ನಾಗಿರುತ್ತೆ, ರುಚಿಯಾಗಿ ಸಿಹಿ ಸ್ವೀಟ್ ಆಗಿ ತುಂಬ ಚೆನ್ನಾಗಿರುತ್ತೆ. ಬನ್ನಿ ಅದು ಯಾವ ರೀತಿ ಮಾಡೋದು ಅಂತ ನಾನು ಪೂರಾ ಪ್ರೊಸೀಜರ್ ನಿಮಗೆ ತೋರಿಸ್ಕೊಡ್ತೀನಿ. ತುಂಬ ಸಾಫ್ಟಾಗಿ ಬರುತ್ತೆ ಹೋಳಿಗೆ, ಒಂದು ಚೂರು ಗಟ್ಟಿ ಇರೋದಿಲ್ಲ. ಬನ್ನಿ ಅದು ಯಾವ ರೀತಿ ಮಾಡೋದು ಅಂತ ನೋಡೋಣ. ಹಾಗೆ ಹೊಸದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಅದಕ್ಕೆ ಏನೇನು ಐಟಮ್ ಬೇಕು ಅಂತ ಬರ್ತಾ ಇದೆ, ನೋಟ್ ಮಾಡ್ಕೊಳ್ಳಿ. ನೋಡಿ ನಾನಿಲ್ಲಿ ಒಂದು 6 ಹಲಸಿನ ಹಣ್ಣು ತಗೊಂಡಿದ್ದೀನಿ. ಈಗ ಇದನ್ನು ಸಣ್ಣಕ್ಕೆ ಕಟ್ ಮಾಡ್ಕೋಬೇಕು. ಯಾಕೆಂದರೆ ನಿಮಗೆ ಇಡೀ ಹಾಕಿ ರುಬ್ಬಿದ್ರೆ ಅದು ಸರಿಯಾಗಿ ಪೇಸ್ಟ್ ಆಗೋದಿಲ್ಲ. ಅದಕ್ಕೆ ಸಣ್ಣಕ್ಕೆ ಹಚ್ಬಿಟ್ಟು ನೀವು ರುಬ್ಕೋಬೇಕು. ನೋಡಿ ಈಗ ಎಲ್ಲನೂ ನಾನು ಸಣ್ಣಕ್ಕೆ ಹಚ್ಕೊಂಡಿದ್ದೀನಿ. ಈಗ ಒಂದು ಮಿಕ್ಸಿ ಜಾರಿಗೆ ಸಣ್ಣಗೆ ಹಚ್ಚಿರೋವಂಥ ಹಲಸಿನ ಹಣ್ಣು, ಇದು ನೀರು ಏನು ಹಾಕ್ಬಾರ್ದು, ಹಂಗೆ ನೀವು ಪ್ಲೈನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ ಈ ಥರ ಒಂದು ಚೂರು ಗಂಟಿಲ್ದಂಗೆ ಪೇಸ್ಟ್ ಮಾಡ್ಕೋಬೇಕು. ಈಗ ಒಂದು ಪಾತ್ರೆಗೆ ಮೈದಾ ಹಿಟ್ಟು, ನಾನು 1 ಕಪ್ ಮೈದಾ ಹಿಟ್ಟು ಹಾಕ್ತಾ ಇದ್ದೀನಿ. ನಾನಿಲ್ಲಿ ನಿಮಗೆ ಕಣಕ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ ಒಂದು 4 ರಿಂದ 5 ಚಮಚ ಅಷ್ಟು ಎಣ್ಣೆ. ಈಗ ಫಸ್ಟ್ ಎಣ್ಣೆಯಲ್ಲೇ ಹಿಟ್ಟನ್ನು ಕಲಿಸ್ಕೊಳ್ಳಿ. ಬಿಸಿ ಎಣ್ಣೆ ಏನೂ ಇಲ್ಲ, ಮಾಮೂಲಿ ತಣ್ಣಗಿರೋ ಎಣ್ಣೆನೇ. ಈಗ ಇದಕ್ಕೆ ಸ್ವಲ್ಪನೇ ನೀರು ಹಾಕೊಂಡು ಕಲಿಸ್ಕೊಳ್ಳಿ. ಹೋಳಿಗೆ ಹಿಟ್ಟಿನ ಅದಕ್ಕೆ ಬರಬೇಕು, ತುಂಬ ಮೆತ್ತಗಿರಬೇಕು. ಗಟ್ಟಿ ಇದ್ದರೆ ಹೋಳಿಗೆ ಚೆನ್ನಾಗಿ ಬರೋದಿಲ್ಲ. ಅದಕ್ಕೆ ಹಿಟ್ಟು ಮೆತ್ತ ಕಲಿಸ್ಕೊಳ್ಳಿ. ನೋಡಿ ಇಷ್ಟು ಮೆತ್ತಗಿರಬೇಕು. ಈಗ ಇದಕ್ಕೆ ಒಂದು 4 ರಿಂದ 5 ಚಮಚ ಅಷ್ಟು ಎಣ್ಣೆ ಹಾಕ್ಬೇಕು. ಈ ಥರ ಆ ಎಣ್ಣೆಯಲ್ಲೇ ಹಿಟ್ಟು ನೆನಿಬೇಕು, ಇನ್ನೂ ಸಾಫ್ಟ್ ಆಗುತ್ತೆ ಅದು. ಈಗ ಕ್ಲೋಸ್ ಮಾಡಿಬಿಟ್ಟು ಒಂದು 2 ರಿಂದ 3 ಅವರ್ ನೆನೆಯಕ್ಕೆ ಬಿಡಿ. ಈಗ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ. ಇಲ್ಲಿ ನಾನು ನಿಮಗೆ ಹೂರ್ಣ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ, ಹಲಸಿನ ಹಣ್ಣಿನ ಹೂರ್ಣ. ಅದಕ್ಕೆ ಕಾಯಿ ತುರಿ. ಈಗ ಕಾಯಿನ ಚೆನ್ನಾಗಿ ಹುರ್ಕೊಳ್ಳಿ. ನೋಡಿ ಈಗ ಕಾಯಿ ಚೆನ್ನಾಗಿ ಹುರಿದಿದ್ದೀನಿ. ಈಗ ಅದಕ್ಕೆ 1 ಕಪ್ ಸಕ್ಕರೆ. ನಾನಿಲ್ಲಿ 1 ಕಪ್ ಕಾಯಿಗೆ 1 ಕಪ್ ಸಕ್ಕರೆ ತೊಗೊಂಡಿದ್ದೀನಿ. ನೀವು ಜಾಸ್ತಿ ಸಿಹಿ ಇಷ್ಟಪಡೋರು ಜಾಸ್ತಿ ಹಾಕ್ಕೋಬೋದು. ಈಗ ಅದಕ್ಕೆ ರುಬ್ಬಿರೋಂಥ ಹಲಸಿನ ಹಣ್ಣು. ಇದಕ್ಕೆ ಯಾವುದೇ ನೀರು ಹಾಕೋಂಗಿಲ್ಲ, ಯಾಕೆಂದರೆ ಈಗ ನಾವು ಸಕ್ಕರೆ ಹಾಕಿರೋದ್ರಿಂದ ಹಲಸಿನ ಹಣ್ಣು ಹಾಕಿರೋದ್ರಿಂದ ಬಿಸಿಗೆ ನಿಮಗೆ ಆ ಸಕ್ಕರೆ ನೀರು ಬಿಡುತ್ತೆ. ಅದಕ್ಕೋಸ್ಕರ ಯಾವ ನೀರು ಉಪಯೋಗಿಸ್ಬೇಡಿ. ಈಗ ಇದು ನೀರು ಸಕ್ಕರೆ ಎಲ್ಲ ಕರಗಿ ಅದು ಮತ್ತೆ ಗಟ್ಟಿ ಆಗುತ್ತೆ. ಅಲ್ಲಿ ತನಕ ಇದು ನೋಡಿ ಈಗ ನೀರಾಗಿದೆ. ಈಗ ನೋಡಿ ಇದು ಗಟ್ಟಿ ಆಗುತ್ತೆ. ನೋಡಿ ಎಷ್ಟು ಗಟ್ಟಿ ಆಗಿದೆ ಅಂತ. ಈಗ ಕಣಕನ ಉಂಡೆ ಮಾಡಿ ತೋರಿಸ್ತೀನಿ. ಈ ಹೂರ್ಣನ ಉಂಡೆ ಮಾಡಿ ತೋರಿಸ್ತೀನಿ. ನೋಡಿ ಈ ಥರ ಉಂಡೆ ಬರಬೇಕು. ಈಗ 3 ಅವರ್ ಆಗಿದೆ. ನೋಡಿ ಕಣಕ ಎಷ್ಟು ನೀಟಾಗಿ ಎಣ್ಣೆ ಎಳ್ಕೊಂಡಿದೆ. ನೋಡಿ ಈ ಹದ ಬರಬೇಕು ನಿಮಗೆ ಹಿಟ್ಟು, ಆವಾಗಲೇ ನಿಮಗೆ ಹೋಳಿಗೆ ಸೂಪರಾಗಿ ಬರೋದು. ನೋಡಿ ಈ ಥರ ಒಂದು ಉಂಡೆ ತಗೊಳ್ಳಿ. ಈಗ ನಾನಿಲ್ಲಿ ಒಂದು ಬಟರ್ ಪೇಪರ್ಗೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಯಾಕಂದರೆ ನಿಮಗೆ ಎಣ್ಣೆ ಹಾಕಿ ಈ ಥರ ಮಾಡೋದ್ರಿಂದ ನಿಮಗೆ ಹೋಳಿಗೆ ಅಂಟೋದಿಲ್ಲ. ಈಗ ಒಂದು ಉಂಡೆ ಕಣಕ ನೀಟಾಗಿ ಈ ಥರ ತಟ್ಕೊಳ್ಳಿ. ಯಾವ ರೀತಿ ನೀವು ಹೋಳಿಗೆನ ಸಿಂಪಲಾಗಿ ತಟ್ಬೋದು ಅದು ತೆಳ್ಳಗೆ ಅಂತ ನಾನು ತೋರಿಸ್ಕೊಡ್ತೀನಿ. ಈಗ ಅದಕ್ಕೆ ಒಂದು ಉಂಡೆ ಹೂರ್ಣ. ನೋಡಿ ಈ ಥರ ಒಂದು ಚೂರು ಗ್ಯಾಪ್ ಇರಬಾರ್ದು, ಆ ಥರ ಕ್ಲೋಸ್ ಮಾಡಬೇಕು. ಗ್ಯಾಪ್ ಇದ್ದರೆ ನಿಮಗೆ ಹೂರ್ಣ ಹೊರಗೆ ಬರುತ್ತೆ, ಅವಾಗ ತಿನ್ನೋಕೆ ಚೆನ್ನಾಗಿರಲ್ಲ. ನೋಡಿ ಈ ಥರ ಒಂದು ಚೂರು ಗ್ಯಾಪ್ ಇಲ್ದಂಗೆ ಕ್ಲೋಸ್ ಮಾಡಿ. ಈಗ ಅದನ್ನು ಉಲ್ಟಾ ಮಾಡಬೇಕು, ಹಂಗೆ ತಟ್ಟಕ್ಕೆ ಹೋಗ್ಬೇಡಿ. ನೋಡಿ ಈ ಥರ ಉಲ್ಟಾ ಮಾಡಿ ಫಸ್ಟ್ ಕೈಯಲ್ಲಿ ನಿಧಾನಕ್ಕೆ ತಟ್ಕೊಳ್ಳಿ. ಯಾಕೆ ಅಂದರೆ ಹೂರ್ಣ ನೀಟಾಗಿ ಫುಲ್ಲು ಎಡ್ಜಸ್ಗೆಲ್ಲ ಹೋಗಬೇಕು. ಈಗ ಅದ್ರ ಮೇಲೆ ಒಂದು ಕವರ್ನ ಈ ಥರ ಇಟ್ಟು ನೋಡಿ ಈಗ ನೀಟಾಗಿ ತಟ್ಟಿ ಫುಲ್ಲು ತೆಳ್ಳಗಾಗುತ್ತೆ. ನೀವು ಒಬ್ಬೊಬ್ರು ಹಂಗೆ ತಟ್ಟಕ್ಕೆ ಹೋಗ್ತಾರೆ, ಅದು ತೆಳ್ಳಗಾಗೋದಿಲ್ಲ. ನೋಡಿ ಎಷ್ಟು ನೀಟಾಗಿ ತೆಳ್ಳಗಾಗಿದೆ. ನೀವು ಕವರ್ ಇಟ್ಟು ತಟ್ಟೋದ್ರಿಂದ ಈ ಥರ ನೀಟಾಗಿ ತೆಳ್ಳಗಾಗುತ್ತೆ. ಈಗ ಆ ಕವರ್ನ ತೆಗೆದುಬಿಡಿ. ಈಗ ಹಂಚು ಕಾದಿದೆ, ಹಂಚಿಗೆ ಸ್ವಲ್ಪ ಎಣ್ಣೆ. ಈಗ ತಟ್ಟಿರೋ ಅಂಥ ಹೋಳಿಗೆನ ಇದ್ರ ಮೇಲೆ ಹಾಕಬೇಕು. ನೋಡಿ ಹಾಕ್ತಾ ಇದ್ದೀನಿ. ಈಗ ಅದನ್ನು ನಿಧಾನಕ್ಕೆ ಓಪನ್ ಮಾಡೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಒಂದು ಚೂರು ಅಂಟೋದಿಲ್ಲ.
ನೋಡಿ ಫುಲ್ಲು ಎಡ್ಜಸ್ಗೆಲ್ಲ ನೀಟಾಗಿ ಹೋಗಿದೆ ಹೂರಣ. ಅದಕ್ಕೆ ನಾನು ತೋರಿಸ್ದಂಗೆ ಅದೇ ರೀತಿ ತಟ್ಟಿ ಇದೇ ಥರ ಒಂದು ಚೂರು ಎಡ್ಜಸ್ ಪೂರ ನಿಮಗೆ ಹೂರಣ ಸಿಗುತ್ತೆ ಬಾಯಿಗೆ ತಿನ್ನೋದಕ್ಕೆ. ಈಗ ಇನ್ನೊಂದು ಕಡೆ ಟರ್ನ್ ಮಾಡೋಣ. ಇದು ಹಲಸಿನ ಹಣ್ಣು ಸೀಸನ್ ಆಗಿರೋದ್ರಿಂದ ಎಲ್ಲರೂ ಒಂದ್ಸಲಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ 2 ಕಡೆನೂ ಚೆನ್ನಾಗಿ ಬೆಂದಿದೆ. ನೋಡಿ ಈಗ ಹೋಳಿಗೆ ರೆಡಿ ಆಯಿತು. ನೋಡಿ ರುಚಿಯಾದ ಹಲಸಿನ ಹಣ್ಣಿನ ಹೋಳಿಗೆ ರೆಡಿಯಾಗಿದೆ. ಎಷ್ಟು ಸಾಫ್ಟಾಗಿದೆ ನೋಡಿ. ಇದೇ ರೀತಿ ನಾನು ತೋರಿಸಿರೋ ರೀತಿಯೇ ಮಾಡಿ, ಇದೇ ರೀತಿ ನಿಮಗೆ ಸಾಫ್ಟಾಗಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಇದು ಹಲಸಿನ ಹಣ್ಣು ಸೀಸನ್ ಆಗಿರೋದ್ರಿಂದ ಒಂದ್ಸಲಿ ಟ್ರೈ ಮಾಡಿ. ಹಾಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಹೊಸ್ದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಮಾವಿನ ಹಣ್ಣು ಹೋಳಿಗೆ ಇರ್ಬೋದು, ಆಮೇಲೆ ಕಾಯಿ ಹೋಳಿಗೆ ಇರ್ಬೋದು, ಎಲ್ಲ ನಾನು ತೋರಿಸಿದ್ದೀನಿ ನೋಡಿ. ಥ್ಯಾಂಕ್ ಯು.